ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್, ವೆಲ್ಕಮ್ ಟು ಅಗ್ರಿ ಲೈನ್. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಏನಂತಂದ್ರೆ, ನೀವೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ, ಅದರಲ್ಲಿ ಮ್ಯಾಕ್ಸಿಮಮ್ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗುವುದು ಈ ಒಂದು ಡಾಕ್ಯುಮೆಂಟ್ ಸಲುವಾಗಿನೇ. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಯಾವ ಡಾಕ್ಯುಮೆಂಟ್ ಅಂತಂದ್ರೆ ಅಫಿಡವಿಟ್. ಅದೇನು ₹100 ಬಾಂಡಲ್ಲಿ ಬಾಂಡ್ ಮಾಡಿಸ್ತಿರಲ್ಲ, ಅದರಲ್ಲೇ ಮ್ಯಾಕ್ಸಿಮಮ್ ರಿಜೆಕ್ಟ್ ಆಗ್ತದೆ. ಅದನ್ನು ನೀವು ಫಸ್ಟಿಗೆ ಸರಿಯಾಗಿ ಮಾಡಿದ್ರೆ ರಿಜೆಕ್ಟ್ ಆಗೋದಿಲ್ಲ. ಆಮೇಲೆ ಒಂದ್ಸಲ ಏನಾದರೂ ಅದ್ರ ಡಾಕ್ಯುಮೆಂಟ್ ರಿಜೆಕ್ಟ್ ಆಯ್ತಂದ್ರೆ ನೀವು ಹೊಳ್ಳಿ ಮಾಡಿಸ್ಲಿಕ್ಕೆ ಸುಮಾರು ಒಂದು 1,000 ತನಕ ಖರ್ಚಾಗ್ತೈತಿ ನಿಮ್ಗೆ ಟೋಟಲ್. ಅದಕ್ಕೇನಿತ್ತಲ್ಲ, ಸರಿಯಾಗಿ ಅಫಿಡವಿಟನ್ನು ಮಾಡಿಸ್ಕೋಬೇಕಾಗ್ತೈತಿ. ಓಕೆ, ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ಆಮೇಲೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕ್ಲಾಸಸ್ಸು ಫಸ್ಟ್ ಬ್ಯಾಚು ಆಫ್ಟರ್ CET ಎಕ್ಸಾಮ್, ಸೆಕೆಂಡ್ ಬ್ಯಾಚ್ ಆಫ್ಟರ್ ನೀಟ್ ಎಕ್ಸಾಮ್ ಇರ್ತೈತಿ. ಓಕೆ, ಯಾವುದಪ್ಪ ಅದು ಡಾಕ್ಯುಮೆಂಟ್ ಇದೆ ಅಂತಂದ್ರೆ ಇಲ್ಲಿ ನೋಡೋಣ ಅಂತ. ಇಲ್ಲಿ ನಾ ಮೇನ್ಲಿ ಏನು ಡಿಸ್ಕಷನ್ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಪಾರ್ಟಿ ಯಾವುದು, ಸೆಕೆಂಡ್ ಪಾರ್ಟಿ ಯಾವುದು ಅನ್ನೋದನ್ನ ಡಿಸ್ಕಷನ್ ಮಾಡೋಣಂತ. ಅದ್ರ ಪ್ರಕಾರ ನೀವು ಅಫಿಡವಿಟನ್ನು ತಗೋಬೇಕು, ಅಂದ್ರೆ ಬಾಂಡ್ ತಗೋಬೇಕಾಗ್ತದೆ. ಆ ಬಾಂಡಲ್ಲಿ ಇರ್ತಕ್ಕಂಥ ಫಾರ್ಮೆಟ್ಗೆ ಇನ್ನೊಂದು ಬೇರೆ ಬೇರೆ ವಿಡಿಯೋ ಇರ್ತದೆ. ಅಫಿಡವಿಟ್ 1ಗೆ ಯಾವ ಫಾರ್ಮೆಟ್, ಅಫಿಡವಿಟ್ 2ಗೆ ಯಾವ ಫಾರ್ಮೆಟ್ ಅಂತ ಇರ್ತೈತಿ. ಇಲ್ಲಿ ಬಾಂಡ್ ತಗೋಬೇಕಂತಂದ್ರೆ ಮುಖ್ಯವಾಗಿ ನಾವು ಒಂದು ಫಸ್ಟ್ ಪಾರ್ಟಿ, ಇನ್ನೊಂದು ಸೆಕೆಂಡ್ ಪಾರ್ಟಿ ಅಂತ ಹಾಕ್ಬೇಕಾಗ್ತೈತಿ. ಮೊದಲನೇದು ಫಸ್ಟ್ ಪಾರ್ಟಿ ಯಾರ್ದಿರಬೇಕು. ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಅದಾವ. ಸ್ಟೂಡೆಂಟ್ ನೇಮ್ ಹಾಕ್ಬೇಕಾ, ಪೇರೆಂಟ್ ನೇಮ್ ಹಾಕ್ಬೇಕಾ ಅಂತೇಳಿ ಕನ್ಫ್ಯೂಷನ್ ಐತಿ. ಅದನ್ನು ಇಲ್ಲಿವರೆಗೂ ಯೂನಿವರ್ಸಿಟಿದವರು ಕ್ಲಿಯರ್ ಮಾಡಿಲ್ಲ, KA ದವರು ಕ್ಲಿಯರ್ ಮಾಡಿಲ್ಲ. ಅದಕ್ಕೆ ನಾವೊಂದು ನಿಮಗೆ ಟೆಕ್ನಿಕ್ ಏನು ಹೇಳ್ತೀನಿ ಅಂತಂದ್ರೆ, ಇಬ್ಬರದೇ ಹೆಸರು ಹಾಕ್ಬಿಡ್ರಿ. ಹೆಂಗಂತಂದ್ರೆ, ಕ್ಯಾಂಡಿಡೇಟ್ ನೇಮ್, ಯಾರು ಸ್ಟೂಡೆಂಟ್ ಇರ್ತಾರಲ್ಲ ಅವ್ರ ನೇಮ್, ಸನ್ ಆಫ್ ಅಥವಾ ಡಾಟರ್ ಆಫ್ ನಿಮ್ಮ ಪೇರೆಂಟ್ಸ್ ನೇಮ್ ಹಾಕೊಂಡ್ಬಿಟ್ರಿ. ಫಸ್ಟ್ ಪಾರ್ಟಿ ಫಾರ್ ಎಕ್ಸಾಂಪಲ್ ನಾನು ರಾಜು, ನನ್ನ ಹೆಸರು ರಾಜು ಇದೆ, ರಾಜು ಸನ್ ಆಫ್ ರಾಮು, ಇಷ್ಟು ಹಾಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ. ಫಸ್ಟ್ ಪಾರ್ಟಿ ಇದು ಫಿಕ್ಸ್ ಇರ್ತೈತೆ. ಅದು ಎಲ್ಲರದು ನಿಮ್ಮದು ಹೆಸರು ಸನ್ ಆಫ್ ಅಥವಾ ಡಾಟರ್ ಆಫ್ ನಿಮ್ಮ ಪೇರೆಂಟ್ಸ್ ಹೆಸರು ಒಬ್ಬರದನ್ನ ಹಾಕಿ ಬಿಡಬೇಕಾಗ್ತದೆ. ಇನ್ನು ಸೆಕೆಂಡ್ ಪಾರ್ಟಿ ಯಾರ್ದು ಹಾಕಬೇಕು. ಸೆಕೆಂಡ್ ಪಾರ್ಟಿ ನೀವು ಯಾವ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ ಬರೀತಿರ್ತೀರಲ್ಲ, ಆ ಎಕ್ಸಾಮ್ ಸೆಂಟ್ರು ಯಾವ ಯೂನಿವರ್ಸಿಟಿ ಅಂಡರ್ ಇರುತ್ತೆ ನೋಡ್ರಿ, ಆ ಯೂನಿವರ್ಸಿಟಿ ನೇಮನ್ನು ನೀವು ಹಾಕಬೇಕಾಗ್ತೈತಿ. ಓಕೆ, ಇಲ್ಲಿ ಯೂನಿವರ್ಸಿಟಿ ಇಂಪಾರ್ಟೆಂಟ್, ಆ ಎಕ್ಸಾಮ್ ಸೆಂಟರ್ ನೇಮ್ ಹಾಕೋದಿಲ್ಲ. ಎಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಮುನಿರಾಬಾದಲ್ಲಿ ಎಕ್ಸಾಮ್ ಇರ್ತದೆ, ನೀವೇನು ಹಾಕೊಂತೀರಿ, ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮುನಿರಾಬಾದ್ ಅಂತ ಹಾಕ್ತೀರಿ. ದಟ್ ಈಸ್ ರಾಂಗ್. ಓಕೆ, ನಾನಿಲ್ಲಿ ಹೇಳ್ತೀನಿ ಯಾವ ಎಕ್ಸಾಮ್ ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರ್ತದೆ ಅಂತೇಳಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸೆಂಟರ್ ಮಾತ್ರ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮೊದಲನೇದಾಗಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ GKVK ಬೆಂಗಳೂರಲ್ಲಿ ಯಾವ್ಯಾವ ಸೆಂಟರ್ ಬರ್ತಾವ ಅಂತಿದೆ. ಇಲ್ಲಿ ಇನ್ನೊಂದು ಚೇಂಜ್ ಏನಾಗಿದೆ ಅಂತಂದ್ರೆ, GKVK ಬೆಂಗಳೂರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇತ್ತಲ್ಲ, ಅದು 2 ಭಾಗ ಆಗಿದೆ. ಈಗ ಒಂದು ಬೆಂಗಳೂರು ಆಗೈತಿ, ಇನ್ನೊಂದು ಮಂಡ್ಯ ಆಗ್ಯದ. ಅದ್ರ ಬಗ್ಗೆ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್. ಸೊ ಯು ಶುಡ್ ವೇಟ್. ಏನು ಈ ಸೆಂಟರ್ದವ್ರು ಇದ್ರಿ ಗೊತ್ತಾ, ಬೆಂಗಳೂರು, ಹಾಸನ, ಅನಂತರ ಮಂಡ್ಯ, ಈ 3 ಸೆಂಟರ್ದವರು ನೋಟಿಫಿಕೇಶನ್ ಬರುವವರೆಗೆ ವೇಟ್ ಮಾಡ್ರಿ. ಅವ್ರು ಇಷ್ಟು ಬೇಗ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದೇನು ಒಂದು ದಿನದಲ್ಲಿ ಆಗ್ತೈತಿ. ಯು ಶುಡ್ ವೇಟ್ ಟಿಲ್ ನೋಟಿಫಿಕೇಶನ್. ಓಕೆ, ಈಗ ಬೆಂಗಳೂರಲ್ಲಿ ಏನು ಬರಿತಿರ್ತಿರಲ್ಲ ಎಕ್ಸಾಮ್, GKVK ಬೆಂಗಳೂರಲ್ಲಿ ಅವ್ರು ಮಾಡಿಸ್ಕೋರು, ಏನು ತೊಂದರೆ ಇಲ್ಲ. ಮಂಡ್ಯ, ಹಾಸನಲ್ಲಿ ಮಾಡೋರು ಮಾತ್ರ ವೇಟ್ ಮಾಡಿರಿ. ಬೆಂಗಳೂರೊಳಗೆ ಯಾರು ಬರೋರಿದ್ರಲ್ಲ ಅವ್ರು ಮಾಡ್ಕೋಬಹುದು. ಫಸ್ಟ್ ಪಾರ್ಟಿ ಏನು ಹಾಕ್ಬೇಕಂತಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ GKVK ಬೆಂಗಳೂರು, ಇದು ಸೆಕೆಂಡ್ ಪಾರ್ಟಿ. ಫಸ್ಟ್ ಪಾರ್ಟಿ ನಿಮ್ಮ ಸ್ಟೂಡೆಂಟ್ ಹೆಸರು, ಸೆಕೆಂಡ್ ಪಾರ್ಟಿಲಿ ಏನಿರಬೇಕು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು. ಆಮೇಲೆ ಹಾಸನ ಮತ್ತು ಮಂಡ್ಯದವ್ರು ಏನಿದಿರಲ್ಲ, ಹಾಸನ್ ಮಂಡ್ಯದವರು ವೇಟ್ ಮಾಡಿರಿ. ಯಾಕಂತಂದ್ರೆ ಮಂಡ್ಯ ಸಪ್ರೇಟ್ ಯೂನಿವರ್ಸಿಟಿ ಆಗ್ಯದ, ಮಂಡ್ಯ ಆ್ಯಂಡ್ ಹಾಸನ್ ಎರಡೂ ಸೇರಿ ಒಂದು ಸಪ್ರೇಟ್ ಯೂನಿವರ್ಸಿಟಿ ಆಗ್ಯದ. ಹಿಂಗಾಗಿ ವೇಟ್ ಮಾಡಿರಿ, ನೋಟಿಫಿಕೇಶನ್ ಬರೋತನ. ಓಕೆ, ಇನ್ನು ನೆಕ್ಸ್ಟ್ ಧಾರವಾಡದಲ್ಲಿ ಬರೆಯೋರು, ಅನಂತರ ವಿಜಯಪುರದಲ್ಲಿ ಬರೆಯೋರು. ಪ್ರಾಕ್ಟಿಕಲ್ ಎಕ್ಸಾಮ್ ಯಾರ್ಯಾರು ಧಾರವಾಡದಲ್ಲಿ ಬರಿತಿದ್ರಿ, ಆಮೇಲೆ ವಿಜಯಪುರದಲ್ಲಿ ಬರಿತಿರ್ತಿರಲ್ಲ, ಅವರು ಸೆಕೆಂಡ್ ಪಾರ್ಟಿಲಿ ಏನು ಹಾಕ್ಬೇಕಂತಂದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಅಂತ ಹೇಳಿ ನೀವು ಹಾಕ್ಬೇಕಾಗ್ತದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಆ್ಯಂಡ್ ವಿಜಯಪುರದಲ್ಲಿ ಬರೆಯೋರು. ಇನ್ನು ನೆಕ್ಸ್ಟ್ ರಾಯಚೂರು, ಆನಂತರ ಗುಲ್ಬರ್ಗ. ಕಲಬುರಗಿಯಲ್ಲಿ ಬರಿತಕ್ಕಂಥವ್ರು, ರಾಯಚೂರಲ್ಲಿ ಬರಿತಕ್ಕಂಥವ್ರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಅಂತ ಹಾಕ್ಬೇಕು. ಯಾರ್ಯಾರು ರಾಯಚೂರಲ್ಲಿ ಬರಿತೀರಿ, ಯಾರ್ಯಾರು ಕಲಬುರಗಿಯಲ್ಲಿ ಬರಿತೀರಿ ಅವರು. ಆಮೇಲೆ ನೆಕ್ಸ್ಟ್ ಯಾರ್ಯಾರು
ಶಿವಮೊಗ್ಗದಲ್ಲಿ ಆನಂತರ ಹಿರಿಯೂರಲ್ಲಿ ಏನು ಬರೀತಿರ್ತಾರಲ್ಲ, ಶಿವಮೊಗ್ಗ ಆ್ಯಂಡ್ ಹಿರಿಯೂರಲ್ಲಿ ಬರೆಯೋರು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ. ಇದಿಷ್ಟು ಪೂರ್ತಿಯಲ್ಲಿ ಅಫಿಡವಿಟ್ ದಲ್ಲಿ ಕೂಡೋದಿಲ್ಲ. ಸೆಕೆಂಡ್ ಪಾರ್ಟಿ ಒಳಗೆ ನೀವು ಜಸ್ಟ್ KSN UAHS ಶಿವಮೊಗ್ಗ ಅಂತ ಹಾಕಿದ್ರೆ ನಡೀತೈತಿ. ಏನಾಗ್ತರಿ KSN UAHS ಶಿವಮೊಗ್ಗ ಅಂತ ಹಾಕಿದ್ರು ನಡೀತೈತಿ. ಯಾರ್ಯಾರು ಶಿವಮೊಗ್ಗ ಅನಂತರ ಹಿರಿಯೂರಲ್ಲಿ ಏನು ಬರಿತಿದ್ರಲ್ಲ ಎಕ್ಸಾಮ್, ಅವರು ಈ ಥರ ಹಾಕ್ಬೇಕಾಗ್ತದೆ. ಇನ್ ನೆಕ್ಸ್ಟ್ ಈ ಹಾರ್ಟಿಕಲ್ಚರ್ ಕಾಲೇಜಸಲ್ಲಿ ಯಾರ್ಯಾರು ಬರಿತಾರಲ್ಲ ಎಕ್ಸಾಮ್ ಸೆಂಟರ್ಸ್ ನೋಡೋದಾದ್ರೆ ಬಾಗಲಕೋಟು, ಆನಂತರ ಮೈಸೂರು, ಆನಂತರ ಕೊಪ್ಪಳ ಮುನಿರಾಬಾದ್, ಆಮೇಲೆ ಅರಬಾವಿ, ಆನಂತರ ಕೋಲಾರ. ಇಲ್ಲಿ ಯಾರ್ಯಾರು ಬರಿತಾ ಇದ್ರಲ್ಲ ಇವು 5 ಸೆಂಟರ್ ಇದಾವೆ ನೋಡ್ರಿ. ಬಾಗಲಕೋಟೆ 1, ಮೈಸೂರು 2, ಮುನಿರಾಬಾದ್ 3, ಗೋಕಾಕ್ 4, ಆಮೇಲೆ ಕೋಲಾರ 5. ಈ ಎಲ್ಲ ಸೆಂಟ್ರಲ್ ಎಕ್ಸಾಮ್ ಬರೀತಕ್ಕಂಥವ್ರು ಏನಾಗ್ತಾರೆ ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಬಾಗಲಕೋಟೆ ಇವರು ಸೆಕೆಂಡ್ ಪಾರ್ಟಿಲಿ ಇದೇ ಥರನೇ ಹಾಕಬೇಕಾಗ್ತೈತಿ. ಆಮೇಲೆ ನೆಕ್ಸ್ಟ್ ಈಗ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ ಬರೀತಕ್ಕಂಥ ಎಕ್ಸಾಮ್ ಸೆಂಟರ್ ಅಂತಂದ್ರೆ ಬರ್ತಕ್ಕಂಥವು ಒಂದು ಬೀದರಲ್ಲಿ ಬರೀತಕ್ಕಂಥವ್ರು. ಆಮೇಲೆ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರಲ್ಲಿ 2 ಸೆಂಟರ್ ಇದೆ, ಕನ್ಫ್ಯೂಸ್ ಆಗಬೇಡ್ರಿ. ಬೆಂಗಳೂರೊಳಗೆ 2 ಸೆಂಟರ್ ಅದ, ಒಂದು GKVK ಬೆಂಗಳೂರು, ಇನ್ನೊಂದು ವೆಟರ್ನರಿ ಕಾಲೇಜ್ ಬೆಂಗಳೂರು. 2 ಹೆಬ್ಬಾಳದೊಳಗೆ ಅದಾವು. ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರು. ಆಮೇಲೆ GKVK ಇದ್ದವರು US ಧಾರವಾಡ ಅಂತ ಬೆಂಗಳೂರು ಅಂತ ಹಾಕೋಬೇಕು. ಇಲ್ಲಿ ಬರೆಯೋರು ಮಾತ್ರ ಕರ್ನಾಟಕ ವೆಟರ್ನರಿ ಆ್ಯಂಡ್ ಆನಿಮಲ್ ಆ್ಯಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ. ಇದು ನೀವು KVAFSU ಬೀದರ್ ಅಂತ ಹಾಕಿದ್ರೆ ನಡೀತೈತಿ. ಶಾರ್ಟ್ ಫಾರ್ಮ್ ಒಳಗೆ KVAFSU ಬೀದರ್ ಈ ಥರ ಹಾಕಿದ್ರೆ ನಡೀತೈತಿ. ಎಲ್ಲೆಲ್ಲಿದಾವೆ ಎಕ್ಸಾಮ್ ಸೆಂಟರ್ಸ್? ಒಂದು ಬೀದರ್ ಐತಿ, ಒಂದು ಬೆಂಗಳೂರು ವೆಟರ್ನರಿ ಕಾಲೇಜ್, ಆಮೇಲೆ ಮಂಗಳೂರು ಫಿಶರಿ ಕಾಲೇಜ್. ಇವ್ರು ಏನು ಹಾಕೋಬೇಕಾಗ್ತಿತ್ತು ಅಂತಂದ್ರೆ KVAFSU ಬೀದರ್ ಅಂತೇಳಿ ಹಾಕೋಬೇಕು. ಈಗ ನೀವು ಮಾಡಬಾರ್ದು ಯಾರ್ಯಾರು ಅಂತಂದ್ರೆ ತೊಗೋಬಾರ್ದು ಯಾರ್ಯಾರು ಅಂತಂದ್ರೆ ಒಂದು ಹಾಸನದವ್ರು, ಇನ್ನೊಂದು ಮಂಡ್ಯ ಮತ್ತು ಹಾಸನ ಸೆಂಟರ್ದವ್ರು ವೇಟ್ ಮಾಡಿರಿ. ಯಾವಾಗ ನೋಟಿಫಿಕೇಶನ್ ಬರ್ತೈತಲ್ಲ ಅದ್ರೊಳಗೆ ಚೇಂಜಸ್ ಆಗಿತ್ತು ಅಂತಂದ್ರೆ ಅದ್ರ ಪ್ರಕಾರ ಮಾಡಿರಿ. ಇಲ್ಲ ಹಳೆ ಥರನೇ ಇತ್ತಂದ್ರೆ ನೀವು ಆ್ಯಸ್ ಇಟ್ ಈಸ್ ನೀವು ಮಾಡಿದ್ರು ನಡೀತೈತಿ. ಓಕೆ, ಇದೇ ಥರ ನಾನು ಇನ್ನು ಮುಂದೆ ಸಾಕಷ್ಟು ವಿಡಿಯೋಗಳನ್ನು ಈ ವರ್ಷಕ್ಕೆ ಮಾಡ್ತೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಇರ್ತವೆ. ಆನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ಇರ್ತವೆ. ಎಲ್ಲರ ವಿಡಿಯೋಗಳನ್ನು ನೋಡ್ತಾ ಇರ್ರಿ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆಯಲ್ಲ ಅವ್ರಿಗೆ ನೀವು ಸೇರನ್ನು ಕೂಡ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.